ನಮಸ್ಕಾರ. ಮೊದಲನೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಕಳೆದ ಒಂದು 2 ರಿಂದ 3 ದಿನಗಳಿಂದ ಏನಾಗಿದೆ ಅಂತ ಅಂದ್ರೆ, ಭಾರತದ ಒಂದು ಟ್ರೇಡಿಂಗ್ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆ ಇರುವಂತ ವಿಷಯ ಏನು ಅಂತ ಅಂದ್ರೆ, ಅಮೆರಿಕದ ಪ್ರೆಸಿಡೆಂಟ್ ಆದಂತಹ ಟ್ರಂಪ್ ಅವರು ಭಾರತದ ಒಂದು ಪ್ರಾಡಕ್ಟ್ ಮೇಲೆ 25% ಅಷ್ಟು ಟ್ಯಾರಿಫ್ ನ ಏರಿದರೆ ಸುದ್ದಿ ಹೆವಿ ಚರ್ಚೆಯಲ್ಲಿದೆ. ಮತ್ತೆ ಇದು ಕೂಡ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಭಾರತಕ್ಕೆ ಹೆಚ್ಚು ಟ್ಯಾರಿಫ್ ನ ಏರಿದರೆ ಅನ್ನೋ ಒಂದು ಸುದ್ದಿ ಕೂಡ ಈಗ ಹೆಚ್ಚು ಚರ್ಚೆಯಲ್ಲಿದೆ. ಮತ್ತೆ ಇನ್ನೊಂದು, ಈ ಒಂದು ಟ್ಯಾರಿಫ್ ಏರಿರೋದ್ರಿಂದ ಭಾರತಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈಗ ಏನಾಗಿದೆ ಅಂತ ಅಂದ್ರೆ, ಈಗ ಟ್ಯಾರಿಫ್ ಈ ಅಮೆರಿಕದ ಪ್ರೆಸಿಡೆಂಟ್ ಆದ ಟ್ರಂಪ್ ಅವರು ಈ ಟ್ಯಾರಿಫ್ ಏರಿದಾರಲ್ಲ, ಇದು ಆಗಸ್ಟ್ 7ರಿಂದಾನೇ ಜಾರಿಗೆ ಬರುತ್ತೆ. ಈ ಟ್ರಂಪ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ, ರಷ್ಯಾದು ಮತ್ತೆ ಭಾರತದ ಮಧ್ಯೆ ತುಂಬಾ ಹೆವಿ ಟ್ರೇಡಿಂಗ್ ನಡೀತಿರುತ್ತೆ. ಇದರಿಂದ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೆಂಗೆ ಮಾತಾಡ್ತಾವ್ರ ಅಂದ್ರೆ, ಭಾರತ ಒಂದು ವ್ಯಾಪಾರದ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ. ಇವ್ರು ಅಮೆರಿಕದ ಪ್ರೆಸಿಡೆಂಟ್ ಅನ್ನೋದ್ನಿ ಮರ್ತ್ಬಿಟ್ಟು ಆ ರೇಂಜ್ಗೆ ಮಾತಾಡ್ತಾವ್ರೆ. ಮತ್ತೆ ಈ ಒಂದು ಟ್ಯಾರಿಫ್ ಏರಿರೋದ್ರಿಂದ ಭಾರತಕ್ಕೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲ್ಲ ಅಂತ ಅಮೆರಿಕದ ಕೆಲವೊಂದು ಪತ್ರಿಕೆಗಳೇ ವರದಿ ಮಾಡಿದಾವೆ. ಅಷ್ಟೇನು ಎಫೆಕ್ಟ್ ಆಗಲ್ಲ ಭಾರತದ ಎಕನಾಮಿ ಮೇಲೆ ಅಂತ ಹೇಳಿದ್ದಾರೆ. ಟ್ರಂಪ್ ಅವರು ಟ್ಯಾರಿಫ್ ನ ಎಲ್ಲಾ ಸೆಕ್ಟರ್ ಮೇಲೂ ಏನು ಏರಿಲ್ಲ, ಕೆಲವೊಂದು ಸೆಕ್ಟರ್ಗೆ ವಿನಾಯಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಅಂದ್ರೆ, ಈಗ ಫಾರ್ಮಸಿ ಪ್ರಾಡಕ್ಟ್ಗಳು ಇರ್ತಾವಲ್ವಾ, ಈಗ ಮಾತ್ರೆಗಳು, ಮೆಡಿಸಿನ್ಗಳು, ಅದಕ್ಕೇನು ಟ್ಯಾರಿಫ್ ನ ಏರಿಲ್ಲ. ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಟಿವಿ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ನಮ್ಮಲ್ಲಿ ಈಗ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಿದೆ, ಅದು ಕೂಡ ಅಮೆರಿಕಾಗೆ ನಾವು ಕಳಿಸ್ಕೊಡ್ತೀವಿ. ಮತ್ತೆ ಮೇಜರ್ ಆಗಿ ಅಮೆರಿಕಾಗೆ ನಮ್ಮ ಇಂಡಿಯಾದಿಂದ ಸರ್ವಿಸ್ ಹೋಗ್ತಾ ಇರೋದಂದ್ರೆ ಸಾಫ್ಟ್ವೇರ್ ಸರ್ವಿಸ್. IT ಅವರಿಂದಾನೇ ಮೆಜಾರಿಟಿ ಆಗಿ ಅಮೆರಿಕಾಗೆ ಸರ್ವಿಸ್ ನ ಕೊಡ್ತಾ ಇದೀವಿ ನಾವು ಇಂಡಿಯಾದವರು. ಅದ್ರಿಂದ ಇದಕ್ಕೂ ಕೂಡ ವಿನಾಯಿತಿನ ಕೊಟ್ಟಿದ್ದಾರೆ. ಅದರಿಂದ ಅಷ್ಟೇನು ಭಾರತಕ್ಕೆ ಈ ಒಂದು ಟ್ಯಾರಿಫ್ ಇಂದ ಎಫೆಕ್ಟ್ ಆಗಲ್ಲ ಅಂತಾನೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾವೇನು ಈಗ ಚೈನಾದವ್ರು ಏನಂತ, ಈಗ ಚೈನಾ ತರ ನಾವು ಎಕ್ಸ್ಪೋರ್ಟೇ ಮಾಡ್ಬೇಕು, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಬೇರೆ ಕಡೆ ಮಾರಿನೇ ಎಕನಾಮಿ ಡಿಪೆಂಡ್ ಆಗಿಲ್ಲ ನಮ್ದು ಭಾರತದ್ದು. ನಮ್ಮಲ್ಲೇ ಪ್ರಿಪೇರ್ ಮಾಡ್ಕೋತೀವಿ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬೇರೆ ಕಡೆನ ಕಳಿಸ್ಕೊಡ್ತೀವಿ. ನಾವೇ ಸ್ವಾವಲಂಬಿ ಆಗಿ ಈಗ ಎಕನಾಮಿನ ಗ್ರೋ ಮಾಡ್ತಾ ಇದ್ವಿ. ಅದಕ್ಕೋಸ್ಕರನೇ ಈ ಒಂದು ನಮ್ದು ಯಾವುದೇ ರೀತಿಯಾದಂತಹ ಈ ತರ ಟ್ಯಾರಿಫ್ಗಳು ಅಷ್ಟೇನು ಎಫೆಕ್ಟ್ ಆಗಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ಟ್ರಂಪ್ ಅವರು ಈ ಟ್ಯಾರಿಫ್ ಬಗ್ಗೆ ಭಾರತಕ್ಕೆ ಏನ್ ಎಫೆಕ್ಟ್ ಆಗ್ಬೋದು, ಏನ್ ಅನ್ನಿಸ್ತು, ನೀವು ಕಮೆಂಟ್ ಮಾಡಿ. ಮತ್ತೆ ಈ ತರದ ಕಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.